ಈ ಕ್ಲಾಸ್ ಅಲ್ಲಿ ನಾವು ಸಿಂಪಲ್ ಆಗಿರುವ ಒಂದು ಡಿಸೈನ್ ಟೆಂಪ್ಲೇಟ್ ನ ಯೂಸ್ ಮಾಡಿಕೊಂಡು ವಿಸಿಟಿಂಗ್ ಕಾರ್ಡ್ ನ ಯಾವ ರೀತಿ ಡಿಸೈನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಮ್ಗೆ ವಿಸಿಟಿಂಗ್ ಕಾರ್ಡ್ ಟೆಂಪ್ಲೇಟ್ ಬೇಕಂತಿದ್ರೆ ಇಲ್ಲಿ ಕೀವರ್ಡ್ ಟೈಪ್ ಮಾಡಬಹುದು, ಬಿಸ್ನೆಸ್ ಕಾರ್ಡ್ ಫಾರ್ ಯೋಗ ಟೀಚರ್. ಬಿಸ್ನೆಸ್ ಕಾರ್ಡ್ ಫಾರ್ ಯೋಗ ಟೀಚರ್ ಅಂತ ಕೊಡ್ತೇನೆ. ಎಂಟರ್ ಕೊಡ್ತೇನೆ. ಈ ರೀತಿ ನಾನು ಮೇನ್ ಹೋಮ್ ಪೇಜ್ ಅಲ್ಲಿ ಕೀವರ್ಡ್ ನ ಟೈಪ್ ಮಾಡಬಹುದು. ಇಲ್ದಿದ್ರೆ ಆರ್ಎಲ್ಸ್ ಇಲ್ಲಿ ಡಿಸೈನ್ ಸ್ಪಾಟ್ಲೈಟ್ ಈ ಆಪ್ಷನ್ ಹೋಗಿ, ಈ ಆಪ್ಷನ್ ಅಲ್ಲಿ ಇಲ್ಲಿ ಬಿಸ್ನೆಸ್ ಕಾರ್ಡ್ ಅಂತ ಇದೆ. ಈ ಆಪ್ಷನ್ ಹೋಗ್ಬೋದು. ಆರ್ಎಲ್ಸ್ ಟೆಂಪ್ಲೇಟ್ ಅಲ್ಲಿ ಇಲ್ಲಿ ಬಿಸ್ನೆಸ್ ಕ್ಯಾಟಗರಿಗೆ ಹೋಗಿ, ಬಿಸ್ನೆಸ್ ಕ್ಯಾಟಗರಿಯಲ್ಲಿ ಇಲ್ಲಿ ಬಿಸ್ನೆಸ್ ಕಾರ್ಡ್ ಆಪ್ಷನ್ಸ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಇವಾಗ ನಮ್ಗೆ ಬೇಕಾಗಿರುವಂತ ವಿಸಿಟಿಂಗ್ ಕಾರ್ಡ್ ಟೆಂಪ್ಲೇಟ್ಸ್ ಗಳು ಇಲ್ಲಿ ಸಿಕ್ಕಿದೆ. ಇಲ್ಲಿ ಇವಾಗ ನೀವು ಇಲ್ಲಿ ನೋಡ್ಬೋದು, ಕೆಲವು ಕಡೆ ಪ್ರೋ ಅಂತ ಬರ್ದಿದೆ, ಅಂದ್ರೆ ಒಂದು ಕ್ರೌನ್ ಸಿಂಬಲ್ ಇದೆ. ಅದನ್ನ ಇವಾಗ ನಾವು ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅದು ಅದಕ್ಕೆ ಪೇ ಮಾಡ್ಬೇಕಾಗತ್ತೆ. ನೀವು ಕ್ಯಾಮದು ಪ್ರೋ ಪ್ಲಾನ್ ಅಲ್ಲಿ ಇದ್ರೆ ನೀವು ಇದನ್ನ ಯೂಸ್ ಮಾಡಬಹುದು. ಯಾವ್ದ್ರ ಮೇಲೆ ಪ್ರೋ ಅಂತ ಸಿಂಬಲ್ ಇಲ್ಲ ಅದನ್ನ ನಾವು ಯೂಸ್ ಮಾಡ್ಕೋಬಹುದು. ಇವಾಗ ಸಪೋಸ್ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲಿ ನಾನು ಕೀವರ್ಡ್ ನ ಟೈಪ್ ಮಾಡಬಹುದು, ಯೋಗ ಥೀಮ್ ಬಿಸ್ನೆಸ್ ಕಾರ್ಡ್ ಅಂತ ಟೈಪ್ ಮಾಡ್ತೇನೆ. ಓಕೆ, ಇಲ್ಲಿ ಇವಾಗ ನನಗೆ ಕೆಲವು ರೆಕಮೆಂಡೇಶನ್ ಬಂದಿದೆ. ಯೋಗ ಥೀಮ್ ಇರುವಂತದ್ದು. ಇಲ್ಲಿ ಒಂದು ಮಿನಿಮಲಿಸ್ಟಿಕ್ ಡಿಸೈನ್ ಇದೆ. ಇದನ್ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ತೇನೆ. ಇಲ್ಲಿ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಇವಾಗ ಬಿಸ್ನೆಸ್ ಕಾರ್ಡ್ ಇದು ಟೆಂಪ್ಲೇಟ್ ಕ್ರಿಯೇಟ್ ಆಗಿದೆ. ಇದನ್ನ ಇವಾಗ ನಾನು ಏನ್ ಮಾಡ್ಬೇಕು, ಎಡಿಟ್ ಮಾಡ್ಬೇಕು. ಅದಕ್ಕೆ ಇಲ್ಲಿ ಕಸ್ಟಮೈಸ್ ದಿಸ್ ಟೆಂಪ್ಲೇಟ್ ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡ್ತೇನೆ. ಅದು ಇವಾಗ ನನಗೆ ಎಡಿಟಿಂಗ್ ಆಪ್ಷನ್ ಗೆ ಬರುತ್ತೆ. ಇಲ್ಲಿಂದ ನಾನು ಇನ್ನು ಎಡಿಟ್ ಮಾಡ್ಕೋಬಹುದು. ಫಸ್ಟ್ ಗೆ ಇಲ್ಲಿ ಹೆಸರು ಮೇ ಬಿ ಏನಾದ್ರು ಇಂಡಿಯನ್ ಹೆಸರು ಕೊಡೋಣ, ಸೌಮ್ಯ ಪಾಟೀಲ್. ಓಕೆ, ಸೌಮ್ಯ ಪಾಟೀಲ್ ಅಂತ ಹೆಸರು ಕೊಟ್ಟೆ. ಇಲ್ಲಿ ಇದು ಫೋಟೋಗ್ರಾಫರ್. ಫೋಟೋಗ್ರಾಫರ್ ಬದಲು ನಾನು ಏನ್ ಮಾಡ್ತೇನೆ, ಯೋಗ ಕೊಡ್ತೇನೆ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್, ಆಮೇಲೆ ಇದು ಅಡ್ರೆಸ್ ನ ಟೈಪ್ ಮಾಡುವಂತದ್ದು. ಓಕೆ, ಇಲ್ಲಿ ಇಮೇಲ್ ಐಡಿ ಡಿವೈನ್ ಯೋಗ. ನಾನು ಏನ್ ಮಾಡ್ತೀನಿ, ಇದು ಫಾಂಟ್ ನ ಚೇಂಜ್ ಮಾಡ್ತೀನಿ. ಫಾಂಟ್ ನ ಚೇಂಜ್ ಮಾಡ್ಲಿಕ್ಕೆ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಮೇಕ್ ಶೋರ್ ಇಲ್ಲಿ ಅಲೈನ್ಮೆಂಟ್ ನ ಮೇಂಟೈನ್ ಮಾಡಿ. ಅಲೈನ್ಮೆಂಟ್ ನ ಮೇಂಟೈನ್ ಮಾಡೋದಕ್ಕೆ ನೀವು ಈ ರೀತಿ ಮೂವ್ ಮಾಡುವಾಗ ನಿಮ್ಗೆ ಅದು ಸ್ನ್ಯಾಪ್ ಆಗುತ್ತೆ. ಅದು ಆಕ್ಚುಲಿ ಇವಾಗ ಪಿಂಕ್ ಲೈನ್ ಸ್ನ್ಯಾಪ್ ಆಗುತ್ತೆ. ಇಲ್ಲಿ ಇವಾಗ ನಮ್ಗೆ ಇದು ಮಾರ್ಜಿನ್ ನ ತೋರಿಸ್ತಾ ಇದೆ. ಇದನ್ನ ನಾನು ಮೂವ್ ಮಾಡಿದ್ರೆ ಅಲ್ಲಿ ಇವಾಗ ನೀವು ಮಾರ್ಜಿನ್ ನೋಡ್ಬೋದು, ಒಂದು ಪರ್ಪಲ್ ಲೈನ್ ಇದೆ, ಅದು ಆಕ್ಚುಲಿ ಮಾರ್ಜಿನ್. ಈ ಮಾರ್ಜಿನ್ ಒಳಗಡೆ, ಓಕೆ, ಆಕ್ಚುಲಿ ಇಲ್ಲಿ ಈ ಮಾರ್ಜಿನ್ ಒಳಗಡೆ ನಮ್ದು ಮೇನ್ ಟೆಕ್ಸ್ಟ್ ಹೆಸರು ಇರ್ಬೋದು, ಇಲ್ಲದ್ರೆ ಮೇನ್ ಪರ್ಸನ್ ಇಮೇಜ್ ಇರ್ಬೋದು, ಇದೆಲ್ಲ ಈ ಮಾರ್ಜಿನ್ ಒಳಗಡೆ ಬರ್ಬೇಕು. ಇದನ್ನ ನೀವು ನೋಡ್ಕೋಬೇಕಾಗತ್ತೆ. ಇವಾಗ ನೀವೊಂದು ವಿಸಿಟಿಂಗ್ ಕಾರ್ಡ್ ಡಿಸೈನ್ ಮಾಡ್ತಾ ಇದ್ದೀರಾ, ಇಲ್ಲದಿದ್ರೆ ಹ್ಯಾಂಡ್ ಬಿಲ್, ಬ್ರೌಚರ್ ಏನೇ ಇರ್ಬೋದು, ಅದರಲ್ಲಿ ಟೆಕ್ಸ್ಟ್ ಕಂಟೆಂಟ್ಸ್ ಏನಿದೆ ಅದನ್ನ ನಾವು ಆದಷ್ಟು ಮಾರ್ಜಿನ್ ಒಳಗಡೆ ಹಾಕ್ಬೇಕು. ಈ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಇಲ್ಲಿ ಮಾರ್ಜಿನ್ ಬರುತ್ತೆ. ಈ ಮಾರ್ಜಿನ್ ಒಳಗಡೆ ಟೆಕ್ಸ್ಟ್ ಕಂಟೆಂಟ್ ಅನ್ನು ಹಾಕುವಂತದ್ದು. ಮತ್ತೆ ಬ್ಯಾಕ್ ಗ್ರೌಂಡ್ ಬೇಕಿದ್ರೆ ನೀವು ಮಾರ್ಜಿನ್ ನ ಹೊರಗಡೆ ಪ್ಲೇಸ್ಮೆಂಟ್ ಮಾಡಬಹುದು. ಆದಷ್ಟು ಇವಾಗ ಸಪೋಸ್ ವಿಸಿಟಿಂಗ್ ಕಾರ್ಡ್ ಇದ್ದು ವಿಡ್ತ್ ಬಂದ್ಬಿಟ್ಟು 3.5 ಇಂಚಸ್ ಇರುತ್ತೆ. ವಿಡ್ತ್ ಹೈಟ್ ಬಂದ್ಬಿಟ್ಟು 2 ಇಂಚಸ್ ಇರುತ್ತೆ. ಅಟ್ಲೀಸ್ಟ್ ಒಂದು 0.5 ಇಂಚಸ್ ಎಲ್ಲಾ ಸೈಡ್ ಇಂದ ಮಾರ್ಜಿನ್ ಕೊಟ್ಟು ಅದ್ರ ಒಳಗಡೆ ಮಾಡ್ಬೇಕು. ಟೆಕ್ಸ್ಟ್ ನ ಯಾವಾಗ್ಲೂ ಎಡ್ಜ್ ತನಕ ತಗೊಂಡು ಹೋಗ್ಬಾರ್ದು. ಇಲ್ಲಿ ಎಡ್ಜ್ ತನಕ ಪ್ಲೇಸ್ಮೆಂಟ್ ಮಾಡಬಹುದು. ಯಾಕಂದ್ರೆ ವಿಸಿಟಿಂಗ್ ಕಾರ್ಡ್ ನ ನಾರ್ಮಲ್ ಆಗಿ ಸಿಂಗಲ್ ವಿಸಿಟಿಂಗ್ ಕಾರ್ಡ್ ಪ್ರಿಂಟ್ ಮಾಡೋದಲ್ಲ, ಅದನ್ನ ಒಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಬಿಟ್ಟು ದೊಡ್ಡ ಶೀಟ್ ಅಲ್ಲಿ ಪ್ರಿಂಟ್ ಮಾಡ್ಬಿಟ್ಟು ಆಮೇಲೆ ಕಟಿಂಗ್ ಮಾಡ್ತಾರೆ. ಕಟಿಂಗ್ ಮಾಡುವಾಗ ನಿಮ್ಮ ಟೆಕ್ಸ್ಟ್ ಏನಾದ್ರು ಎಡ್ಜ್ ತನಕ ಇದ್ರೆ ಏನಾಗುತ್ತೆ, ಟೆಕ್ಸ್ಟ್ ಕಟಿಂಗ್ ಅಲ್ಲಿ ಕೆಲವೊಮ್ಮೆ ಹೋಗುವ ಚಾನ್ಸಸ್ ಇರುತ್ತೆ. ಆದ್ರಿಂದ ಯಾವಾಗ್ಲೂ ಮಾರ್ಜಿನ್ ಕೊಡಿ. ಇವಾಗ ಸಣ್ಣ ಡಿಸೈನ್ಸ್ ಆದ್ರೆ ಮಿನಿಮಮ್ ಒಂದು 10 to 15 ಮಿಲಿಮೀಟರ್ಸ್ ಮಾರ್ಜಿನ್ ಕೊಡಿ. ದೊಡ್ಡ ಡಿಸೈನ್ಸ್ ಆದ್ರೆ ಇನ್ನು ಜಾಸ್ತಿ ಮಾರ್ಜಿನ್ಸ್ ಅನ್ನು ಕೊಡ್ಬೋದು. ಇಲ್ಲಿ ಇವಾಗ ನಾನು ಏನ್ ಮಾಡಿದ್ದೇನೆ, ಬೇಸಿಕ್ ಏನು ಇನ್ಫಾರ್ಮೇಶನ್ಸ್ ಇದೆ ಅದನ್ನ ಎಡಿಟ್ ಮಾಡಿದ್ದೇನೆ. ಬಟ್ ಇಲ್ಲಿ ಇವಾಗ ನನ್ಗೆ ಇದು ಸ್ವಲ್ಪ ಫಾಂಟ್ ಏನಷ್ಟು ಸೂಟೇಬಲ್ ಆಗ್ತಾ ಇಲ್ಲ. ನಾನು ಇದು ಫಾಂಟ್ ನ ಚೇಂಜ್ ಮಾಡ್ಬೇಕು. ನಾನು ಏನ್ ಮಾಡ್ತೀನಿ, ಇದನ್ನ ಸೆಲೆಕ್ಷನ್ ಮಾಡ್ತೇನೆ. ಇಲ್ಲಿ ಫಾಂಟ್ ಚೇಂಜ್ ಮಾಡ್ಲಿಕ್ಕೆ ಇಲ್ಲಿ ನಿಮ್ಗೆ ಆಪ್ಷನ್ ಇದೆ. ಇಲ್ಲಿ ಮೇಲೆ ಆಪ್ಷನ್ ಇದೆ. ಇಲ್ಲಿ ನೀವು ಫಾಂಟ್ ನ ಚೇಂಜ್ ಮಾಡಬಹುದು. ಓಕೆ, ಫಾಂಟ್ ಸೈಜ್ ನ ಇಲ್ಲಿಂದ ಚೇಂಜ್ ಮಾಡಬಹುದು. ಸಪೋಸ್ ಇವಾಗ ಇಲ್ಲಿ ಕರೆಂಟ್ಲಿ 21.5
ಫಾಂಟ್ ಸೈಜ್ ಇದೆ, ಇದನ್ನ ಇನ್ಕ್ರೀಸ್ ಮಾಡೋದಾದ್ರೆ ಇನ್ಕ್ರೀಸ್ ಮಾಡಬಹುದು, ಡಿಕ್ರೀಸ್ ಮಾಡೋದಾದ್ರೆ ಇಲ್ಲಿ ಡಿಕ್ರೀಸ್ ಮಾಡಬಹುದು. ಇಲ್ದಿದ್ರೆ ನೀವು ಇಲ್ಲಿ ಪಾಯಿಂಟ್ ನ ಟೈಪ್ ಮಾಡಬಹುದು. ಸೊ ಏನಾದ್ರು ವ್ಯಾಲ್ಯೂ ಬೇಕಂತಿದ್ರೆ ಅದನ್ನ ಟೈಪ್ ಮಾಡಬಹುದು. ಸೊ ಪ್ಲಸ್ ಮೈನಸ್ ಯೂಸ್ ಮಾಡ್ಕೊಂಡು ಎಡಿಟ್ ಮಾಡ್ಕೋಬಹುದು. ಫಾಂಟ್ ಸ್ಟೈಲ್ ನ ಇಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಸೊ ಇಲ್ಲಿ ಇವಾಗ ಕರೆಂಟ್ಲಿ ಹೆಟಾನ್ ಅಂತ ಫಾಂಟ್ ಇದೆ. ಸೊ ಇಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ತುಂಬಾ ರೀತಿ ಫಾಂಟ್ಸ್ ಗಳು ಸಿಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ. ಸೊ ತುಂಬಾ ರೀತಿ ಫಾಂಟ್ ಸಿಗುತ್ತೆ. ಸೊ ನಾನು ಏನ್ ಮಾಡ್ತೇನೆ, ಇವಾಗ ಆಕ್ಚುಲಿ ಇಲ್ಲಿ ಸೌಮ್ಯಗೆ ಸ್ವಲ್ಪ ಬೋಲ್ಡ್ ಫಾಂಟ್ ಏನಾದ್ರು ಯೂಸ್ ಮಾಡ್ತೇನೆ. ಸಿಂಪಲ್ ಆಗಿರುವಂತ ಬೋಲ್ಡ್ ಫಾಂಟ್, ಮೇ ಬಿ ಸ್ವಲ್ಪ ಲೈಕ್ ಫ್ಯಾನ್ಸಿ ಫಾಂಟ್ಸ್ ಯೂಸ್ ಮಾಡ್ಬೋದು. ಸೊ ನಾನು ಏನ್ ಮಾಡ್ತೇನೆ, ಇಲ್ಲಿ ಬೇಕಂತಿದ್ರೆ ಇಲ್ಲಿ ಫಾಂಟ್ ನ ಕೆಳಗಡೆ ನಾನು ಜಸ್ಟ್ ಕ್ಲಿಕ್ ಮಾಡಿ ಕೀವರ್ಡ್ ನ ಟೈಪ್ ಮಾಡ್ಬೋದು. ಯಾವ ಟೈಪ್, ಯಾವ ಥೀಮ್ ಅಲ್ಲಿ ಫಾಂಟ್ ಬೇಕು ಅದನ್ನ ಟೈಪ್ ಮಾಡಿ. ಸೊ ಇಲ್ಲಿ ನೋಡಿ ಸಜೆಷನ್ ಬರ್ತಾ ಇದೆ. ಸೊ ಎಲಿಗೆಂಟ್ ಫಾಂಟ್, ವೆಡ್ಡಿಂಗ್ ಫಾಂಟ್. ಸೊ ನನಗೆ ಸ್ವಲ್ಪ ಇಲ್ಲಿ ವೆಡ್ಡಿಂಗ್ ಟೈಪ್ ಫಾಂಟ್ಸ್ ಬೇಕು. ಸೊ ಇಲ್ಲಿ ವೆಡ್ಡಿಂಗ್ ಅಂತ ಸೆಲೆಕ್ಷನ್ ಮಾಡ್ತೇನೆ. ಸ್ವಲ್ಪ ಸ್ಲ್ಯಾಂಟ್ ಟೈಪ್ ಫಾಂಟ್ಸ್ ಗಳು ಸಿಗುತ್ತೆ. ಓಕೆ, ಸೊ ಇಲ್ಲಿ ಈ ಫಾಂಟ್ ನ ಸೆಲೆಕ್ಷನ್ ಮಾಡ್ತೇನೆ. ತುಂಬಾ ಜಾಸ್ತಿನೇ ಏನಾಯ್ತು, ಫ್ಯಾನ್ಸಿ ಆಯ್ತು. ಓಕೆ, ಇದು ತುಂಬಾ ಸಿಂಪಲ್ ಡೀಸೆಂಟ್ ಆಯ್ತು. ಸೊ ಇಲ್ಲಿ ಅಗೇನ್ ನೋಡಿ ಫಾಂಟ್ ಅಲ್ಲಿ ಸಹ ಪ್ರೋ ಅಂತ ಇದೆ. ಸೊ ಇದನ್ನ ನಾವು ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನಾನು ಈ ಫಾಂಟ್ ನ ಯೂಸ್ ಮಾಡ್ತೇನೆ. LS ಅಂತ ಫಾಂಟ್ ಇದೆ, ಇದನ್ನ ಯೂಸ್ ಮಾಡ್ತೇನೆ. ಸೊ ಇಲ್ಲಿ ಸೌಮ್ಯಗೆ ಇದು. ನೆಕ್ಸ್ಟ್ ಇಲ್ಲಿ ಪಾಟೀಲ್ಗೆ ನಾನು ಏನ್ ಮಾಡ್ತೇನೆ, ಸೊ ಸೌಮ್ಯ ಏನ್ ಮಾಡ್ತೇನೆ, ಸ್ವಲ್ಪ ಬೋಲ್ಡ್ ಮಾಡ್ತೇನೆ. ಸೊ ಇದನ್ನ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಬೋಲ್ಡ್ ಅಂತ ಆಪ್ಷನ್ ಇದೆ, ಇದನ್ನ ಸೆಲೆಕ್ಷನ್ ಮಾಡಿ ಸ್ವಲ್ಪ ಬೋಲ್ಡ್ ಮಾಡ್ತೇನೆ. ಸೊ ಇಲ್ಲಿ ಸೌಮ್ಯ ಮೇ ಬಿ ಫಾಂಟ್ ಸೈಜ್ ಸ್ವಲ್ಪ ಸಣ್ಣದ್ ಮಾಡ್ಕೊಳ್ತೇನೆ. ಓಕೆ, ಸೊ ಈ ರೀತಿ. ಸೊ ಇಲ್ಲಿ ಇವಾಗ ಹೊರಗಡೆ ಕ್ಲಿಕ್ ಮಾಡ್ತೇನೆ. ಸೊ ಸಪೋಸ್ ಇವಾಗ ಇದು ಫಾಂಟ್ ಇದ್ದು ಸ್ಪೇಸಿಂಗ್ ಏನಾದ್ರು ಇನ್ಕ್ರೀಸ್ ಮಾಡ್ಬೇಕಂತಿದ್ರೆ ಇಲ್ಲಿ ಸೆಲೆಕ್ಷನ್ ಮಾಡಿ. ಸೆಲೆಕ್ಷನ್ ಮಾಡ್ಬಿಟ್ಟು ಇಲ್ಲಿ ಸ್ಪೇಸಿಂಗ್ ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ಮೇಲೆ 3 ಆಪ್ಷನ್ಸ್ ಗಳನ್ನ ನೀವು ನೋಡಬಹುದು. ಇದು ಬಂದ್ಬಿಟ್ಟು ಅಲೈನ್ಮೆಂಟ್, ಇದು ಬುಲೆಟ್ ನಂಬರಿಂಗ್, ಆಮೇಲೆ ಇದು ಸ್ಪೇಸಿಂಗ್. ಇಲ್ಲಿ ಸ್ಪೇಸಿಂಗ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಸೊ ಇಲ್ಲಿ ಆಕ್ಚುಲಿ ಲೆಟರ್ ಸ್ಪೇಸಿಂಗ್, ಸಪೋಸ್ ಇದು ಈಚ್ ಲೆಟರ್ ನಡುವೆದು ಸ್ಪೇಸಿಂಗ್ ಚೇಂಜ್ ಮಾಡೋದಾದ್ರೆ ಚೇಂಜ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಸ್ವಲ್ಪ ಸ್ಪೇಸಿಂಗ್ ನ ಇನ್ಕ್ರೀಸ್ ಮಾಡ್ತೇನೆ. ಓಕೆ, ಆಮೇಲೆ ಇಲ್ಲಿ ಹೊರಗಡೆ ಕ್ಲಿಕ್ ಮಾಡ್ತೇನೆ. ಸಪೋಸ್ ನಿಮ್ಗೆ ಇದು ಲೈನ್ ಸ್ಪೇಸಿಂಗ್ ಜಾಸ್ತಿ ಆಯ್ತು ಅಂತಂದ್ರೆ ಡಿಕ್ರೀಸ್ ಮಾಡಬಹುದು. ಸೊ ಇಲ್ಲಿ ಲೈನ್ ಸ್ಪೇಸಿಂಗ್ ಇದೆ. ಸೊ ಇಲ್ಲಿ ನೀವು ಇದನ್ನ ಕಮ್ಮಿ ಮಾಡಬಹುದು. ಸೊ ನಾನು ಇಲ್ಲಿ ಪ್ಲೇಸ್ ಮಾಡ್ತೇನೆ. ಓಕೆ, ಇದು ಓಕೆ. ಸೊ ಇದು ಇವಾಗ ಸೌಮ್ಯ ಪಾಟೀಲ್. ಸೊ ಇಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಇದು. ಸೊ ಇಲ್ಲಿ ನನ್ಗೆ ಇದನ್ನ ಸ್ವಲ್ಪ ಇಲ್ಲಿ ಮೇಲೆ ಪ್ಲೇಸ್ ಮಾಡ್ತೇನೆ. ಇಲ್ಲಿ ನಂಗೆ ಅಡ್ರೆಸ್ ತುಂಬಾ ಹತ್ರ ಇದ್ದಾಗಿದೆ ಲೈನ್ ಸ್ಪೇಸಿಂಗ್. ಸೊ ಅದಕ್ಕೆ ಏನ್ ಮಾಡ್ತೇನೆ, ಇಲ್ಲಿ ಸ್ಪೇಸಿಂಗ್ ಹೋಗ್ಬಿಟ್ಟು ಇಲ್ಲಿ ಲೈನ್ ಸ್ಪೇಸಿಂಗ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತೇನೆ. ಓಕೆ, ಆಮೇಲೆ ಲೆಟರ್ ಸ್ಪೇಸಿಂಗ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತೇನೆ. ಸೊ ಮೇ ಬಿ 50 ಸಾಕು. ಸೊ ನನ್ಗೆ ಇಲ್ಲಿ ಸ್ವಲ್ಪ ಐಕಾನ್ಸ್ ಗಳನ್ನ ಯೂಸ್ ಮಾಡ್ತೇನೆ. ಇಲ್ಲಿ ಇವಾಗ ಫೋನ್ ನಂಬರ್ ಇದೆ, ಇದು ಲೊಕೇಶನ್ ಇದೆ, ಇಮೇಲ್ ಐಡಿ. ಸೊ ಇಲ್ಲಿ ಇವಾಗ ನೋಡಿದ್ರೆ ಜಸ್ಟ್ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಕಾಂಟ್ಯಾಕ್ಟ್ ನಂಬರ್, ಅಡ್ರೆಸ್, ಮೇಲ್ ಐಡಿ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಐಕಾನ್ಸ್ ಗಳನ್ನ ಯೂಸ್ ಮಾಡ್ಬೇಕು. ಸೊ ಐಕಾನ್ಸ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಇಲ್ಲಿ ನಾನು ಎಲಿಮೆಂಟ್ ಆಪ್ಷನ್ ಹೋಗ್ತೇನೆ. ಸೊ ಇಲ್ಲಿ ಏನ್ ಮಾಡ್ತೇನೆ, ಇಲ್ಲಿ ಮೇಲೆ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಲವು ಕ್ಯಾಟಗರೀಸ್ ಗಳು ಬರುತ್ತೆ. ಸಪೋಸ್ ನಿಮ್ಗೆ ಇಮೇಜಸ್ ನ ನೋಡ್ತಾ ಇದ್ದೀರಂತಂದ್ರೆ ಇಮೇಜ್ ಆಪ್ಷನ್ಸ್ ಇಲ್ಲಿ ಬರುತ್ತೆ. ಸೊ ನಾನು ಇಲ್ಲಿ ನೋಡ್ತೇನೆ, ಸರ್ಚ್ ಮಾಡ್ತೇನೆ ಐಕಾನ್ಸ್ ಅಂತ ಏನಾದ್ರು ಆಪ್ಷನ್ ಇದೆಯಾ ಅಂತ. ಸೊ ಇದು ಬೇರೆ ಬೇರೆ ಐಕಾನ್ಸ್ ಇದೆ. ಇಲ್ಲಿ ನೋಡಿ ಇಮೇಲ್ ಐಕಾನ್ ಇದೆ. ಸೊ ನನಗೆ ಇಲ್ಲಿ ಇವಾಗ ಇಮೇಲ್ ಐಕಾನ್ ಬೇಕು. ಸೊ ಇಲ್ಲಿ ನಾನು ಇಮೇಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಮೇಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಮೇಲ್ ಐಕಾನ್ ಬರುತ್ತೆ. ಸೊ ಇಲ್ಲಿ ಬೇರೆ ಬೇರೆ ಟೈಪ್ ಇಮೇಲ್ ಐಕಾನ್ಸ್ ಇದೆ. ಸೊ ನಾನು ಏನ್ ಮಾಡ್ತೇನೆ, ಸಿಂಪಲ್ ಆಗಿ ಒಂದು ಸರ್ಕಲ್ ಶೇಪ್ ಅಲ್ಲಿ ಇದ್ದಿದ್ದು ಐಕಾನ್ ನ ಯೂಸ್ ಮಾಡ್ತೇನೆ. ಸೊ ಇಲ್ಲಿ ಇವಾಗ ಐಕಾನ್ ಬಂತು. ಸೊ ಇದನ್ನ ನಾನು ಸೈಜ್ ನ ರೆಡ್ಯೂಸ್ ಮಾಡ್ತೇನೆ. ಸೊ ಬೇಡ, ನಂಗೆ ಅದು ಸರ್ಕಲ್ ಅಲ್ಲಿ ಬೇಡ, ಜಸ್ಟ್ ಇಮೇಲ್ ಲೋಗೋ ಇದ್ದಿದ್ದು ಓಕೆ. ಸೊ ಮೇ ಬಿ ಇದನ್ನ ಸೆಲೆಕ್ಷನ್ ಮಾಡ್ತೇನೆ. ಸೊ ಐಕಾನ್ ಸೈಜ್ ನ ರೆಡ್ಯೂಸ್ ಮಾಡ್ತೇನೆ. ಓಕೆ, ಇನ್ನು ಸಹ ರೆಡ್ಯೂಸ್ ಮಾಡ್ತೇನೆ. ಆಮೇಲೆ ಇಲ್ಲಿ ಪ್ಲೇಸ್ ಮಾಡ್ತೇನೆ. ಅದೇ ರೀತಿ ಇವಾಗ ನನ್ಗೆ ಇಲ್ಲಿ ಲೊಕೇಶನ್ ಐಕಾನ್ ಬೇಕು. ಸೊ ಲೊಕೇಶನ್ ಐಕಾನ್ ಇಲ್ಲಿಂದ ಸೊ ನಾನು ಏನ್ ಮಾಡ್ಬೇಕು, ಇಲ್ಲಿ ಇಮೇಲ್ ಬದಲು ಇಲ್ಲಿ ಮೇಲೆ ಸರ್ಚ್ ಅಲ್ಲಿ ಲೊಕೇಶನ್ ಐಕಾನ್ ಅಂತ ಟೈಪ್ ಮಾಡ್ತೇನೆ. ಈ ಎಲ್ಲಾ ಎಲಿಮೆಂಟ್ಸ್ ಅಲ್ಲಿ ಸಹ ನಮ್ಗೆ ಏನಾಗುತ್ತೆ, ಪ್ರೋ ಮತ್ತೆ ಫ್ರೀ ವರ್ಷನ್ ಬರುತ್ತೆ. ಸೊ ಇದನ್ನೆಲ್ಲ ನನ್ಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಲ್ಲಿ ನಾನು ಯಾವ್ದ್ರಲ್ಲಿ ಕ್ರೌನ್ ಸಿಂಬಲ್ ಇಲ್ಲ ಅದನ್ನ ಸೆಲೆಕ್ಷನ್ ಮಾಡ್ತೇನೆ. ಇವಾಗ ನನ್ಗೆ ಇದಕ್ಕೆ ಕಲರ್ ಬ್ಲಾಕ್ ಬೇಕು, ಇದು ವೈಟ್ ಬೇಕು. ಸೊ ಇಲ್ಲೇನ್ ಮಾಡ್ತೇನೆ, ಇದಕ್ಕೆ
ವೈಟ್ ಕಲರ್ ಕೊಡ್ತೇನೆ. ಇನ್ನೊಂದಕ್ಕೆ ಇಲ್ಲಿ ಕ್ಲಿಕ್ ಮಾಡಿ ಇದಕ್ಕೆ ಬ್ಲಾಕ್ ಕಲರ್ ಕೊಡ್ತೇನೆ. ಸೊ ಇದನ್ನ ಇನ್ನು ಸಣ್ಣದ್ ಮಾಡ್ತೇನೆ. ಸೊ ಇಲ್ಲಿ ಪ್ಲೇಸ್ ಮಾಡಿ. ನಿಮಗೆ ನೀವೇ ಬಾಸ್ ಆಗಬೇಕಾ? ಮನೆಯಲ್ಲೇ ಕೂತು ವರ್ಕ್ ಮಾಡುವಂತಹ ಕೆಲಸ ನೋಡ್ತಾ ಇದ್ದೀರಾ? ಫ್ರೀಲಾನ್ಸಿಂಗ್ ಅಪರ್ಚುನಿಟೀಸ್ಗಳನ್ನ ಹುಡುಕ್ತಾ ಇದ್ದೀರಾ? ಹಾಗಾದರೆ ಹಿಂದೆ ಅಡೋಬ್ ಫೋಟೋಶಾಪನ್ನು ಕಲಿರಿ, ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡಿ. ಜಸ್ಟ್ 990 ರುಪೀಸಲ್ಲಿ, ಅದು ಕೂಡ ಕನ್ನಡದಲ್ಲಿ. ಸೊ ಇನ್ನು ನನಗೆ ಬೇಕಾಗಿರುವಂಥದ್ದು ಫೋನ್ ನಂಬರ್. ಸೊ ಲೊಕೇಶನ್ ಬದಲು ಫೋನ್ ಐಕಾನ್. ಸೊ ಫೋನ್ ಐಕಾನ್ ಅಂತ ಟೈಪ್ ಮಾಡ್ತೇನೆ. ಇದು ಫ್ರೀ ವರ್ಷನ್ ತಗೊಳ್ತೇನೆ. ಸೊ ಅಗೇನ್ ಅದರದ್ದು ಫಿಲ್ ಕಲರ್ನ ಚೇಂಜ್ ಮಾಡಬೇಕು. ಸೊ ಇಲ್ಲಿ ಸೆಲೆಕ್ಷನ್ ಮಾಡ್ತೇನೆ. ಸೊ ಇಲ್ಲಿ ಕಲರ್ ಆಪ್ಷನ್ ಹೋಗ್ತೇನೆ. ಇಲ್ಲಿ ಮೇಲೆ ಕಲರ್ ಇವಾಗ ನನಗೆ ಇದು ಬ್ಲಾಕ್ ಬೇಕು. ಸೊ ಇಲ್ಲಿ ಕಲರ್ ಆಪ್ಷನ್ ಹೋಗ್ಬಿಟ್ಟು ಇಲ್ಲಿ ಬ್ಲಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಬ್ಲಾಕ್ ಕಲರ್ ಬರುತ್ತೆ. ಸಪೋಸ್ ನಿಮ್ಗೆ ಬೇರೆ ಯಾವುದೇ ಕಲರ್ ಬೇಕಂತಿದ್ರೆ ಇಲ್ಲಿ ಏನ್ ಮಾಡಿ, ಆಡ್ ನ್ಯೂ ಕಲರ್ಗೆ ಹೋಗಿ ಸೊ ಇಲ್ಲಿಂದ ಯಾವ ಕಲರ್ ಬೇಕೋ ಅದನ್ನ ಸೆಲೆಕ್ಷನ್ ಮಾಡ್ಕೋಬಹುದು. ಸೊ ಬೇರೆ ಬೇರೆ ಕಲರ್ ಆಪ್ಷನ್ ಬೇಕಂತಿದ್ರೆ ಇಲ್ಲಿ ಸೆಲೆಕ್ಷನ್ ಮಾಡಬಹುದು. ಸಪೋಸ್ ನೀವು ಆಬ್ಜೆಕ್ಟ್ ಇಂದ ಇಮೇಜ್ ಇಂದ ಕಲರ್ ಪಿಕ್ ಮಾಡ್ತೀರಂತ ಆದ್ರೆ ಇಲ್ಲಿ ಪಿಕ್ ಕಲರ್ ಫ್ರಮ್ ಡಿಸೈನ್ ಅಂತ ಇದೆ. ಇಲ್ಲಿಂದ ನೀವೇನ್ ಮಾಡ್ಬೋದು, ಕಲರ್ನ ನೀವು ಇಮೇಜ್ ಇಂದ ಪಿಕ್ ಮಾಡ್ಬೋದು. ಇದಕ್ಕೆ ಐಡ್ರಾಪರ್ ಟೂಲ್ ಅಂತ ಹೇಳ್ತಾರೆ. ಸೊ ಇದನ್ನ ನೀವೇನ್ ಮಾಡ್ಬೋದು, ಇಮೇಜ್ ಇಂದ ನಿಮ್ಮ ಮೇನ್ ವರ್ಕಿಂಗ್ ಇಮೇಜ್ ಇಂದ ಯಾವ್ದಾದ್ರು ಪರ್ಟಿಕ್ಯುಲರ್ ಕಲರ್ ನ ಪಿಕ್ ಮಾಡ್ಬೇಕಂತಿದ್ರೆ ಪಿಕ್ ಮಾಡ್ಬೋದು. ಸೊ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಬ್ಲಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆಮೇಲೆ ಈ ಸೈಜ್ ನ ರೆಡ್ಯೂಸ್ ಮಾಡ್ತೇನೆ. ಸೊ ಇಲ್ಲಿ ಇದನ್ನ ಪ್ಲೇಸ್ಮೆಂಟ್ ಮಾಡ್ತೇನೆ. ಸೊ ಇದು ಅಲೈನ್ಮೆಂಟ್ ನೋಡಿ, ಅಲೈನ್ಮೆಂಟ್ ಅದು ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲೊಂದು ಮಿಡ್ಲ್ ಅಲ್ಲಿ ಒಂದು ಪರ್ಪಲ್ ಲೈನ್ ಬರ್ತಾ ಇದೆ. ಸೊ ಅದೆಲ್ಲ ಈ 3 ಐಕಾನ್ಸ್ ಗಳು ಎಲ್ಲ ಸ್ಟ್ರೈಟ್ ಅಲ್ಲಿ ಇದೆ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸಪೋಸ್ ಇನ್ ಕೇಸ್ ನಿಮ್ಗೆ ಇದು ಪರ್ಸನ್ ಫೋಟೋ ಬದಲು ಬೇರೆ ಏನಾದ್ರು ಫೋಟೋ ಹಾಕ್ಬೇಕು, ನಿಮ್ದು ಫೋಟೋನ ನೀವು ಅಪ್ಲೋಡ್ ಮಾಡ್ಬೇಕಂತಿದ್ರೆ ಏನ್ ಮಾಡಿ, ಇಲ್ಲಿ ಅಪ್ಲೋಡ್ ಆಪ್ಷನ್ ಹೋಗಿ ಅಪ್ಲೋಡ್ ಆಪ್ಷನ್ ಇಂದ ನಿಮ್ಮ ಫೋಟೋಸ್ ನ ನೀವು ಇಲ್ಲಿ ಅಪ್ಲೋಡ್ ಫೈಲ್ಸ್ ಕೊಟ್ಟು ನೀವು ನಿಮ್ಮ ಫೋಟೋ ಏನಿದೆ ಅದನ್ನ ನಿಮ್ಮ ಸಿಸ್ಟಮ್ ಅಲ್ಲಿ ಏನ್ ಸೇವ್ ಮಾಡಿದ್ದೀರಾ ಅಲ್ಲಿಂದ ಸೆಲೆಕ್ಷನ್ ಮಾಡಿ ನೀವು ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಇವಾಗ ನನ್ಗೆ ಇಲ್ಲಿ ಸಿಸ್ಟಮ್ ಅಲ್ಲಿ ಯಾವ್ದು ಫೋಟೋ ಇಲ್ಲ. ಸೊ ನಾನ್ ಸಪೋಸ್ ಇವಾಗ ಈ ಪರ್ಸನ್ ಬದಲು ಬೇರೆ ಫೋಟೋನ ಚೇಂಜ್ ಮಾಡ್ಬೇಕಂತಿದ್ರೆ ಇಲ್ಲಿ ಎಲಿಮೆಂಟ್ಸ್ ಅಲ್ಲಿ ಇಲ್ಲಿ ಫೋಟೋ ಆಪ್ಷನ್ಸ್ ಇದೆ. ಸೊ ಇಲ್ಲಿ ನಾನು ಸಿ ಆಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇವಾಗ ನನ್ಗೆ ಏನ್ ಬೇಕು, ಯೋಗ ಇನ್ಸ್ಟ್ರಕ್ಟರ್ ಇದು ಫೋಟೋ ಬೇಕು. ಸೊ ಅದಕ್ಕೆ ನಾನು ಇಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಅಂತ ಟೈಪ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನಮ್ಗೆ ಬೇರೆ ಬೇರೆ ರೀತಿಯಾದ ಯೋಗ ಇನ್ಸ್ಟ್ರಕ್ಟರ್ ಫೋಟೋಸ್ ಬಂದಿದೆ. ಓಕೆ, ಸೊ ಇಲ್ಲೊಂದು ಫೋಟೋ ಇದೆ. ಓಕೆ, ಇದನ್ನ ಯೂಸ್ ಮಾಡ್ಬೇಕಾಗತ್ತೆ. ಆಲ್ಮೋಸ್ಟ್ ಎಲ್ಲ ಏನಿದೆ ಪ್ರೋ ಇದೆ. ಸೊ ನಾನು ಇಲ್ಲಿ ಇವಾಗ ಇಲ್ಲಿ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ಬಂತು. ಸೊ ಇದನ್ನ ಜಸ್ಟ್ ಇಲ್ಲಿ ಡ್ರ್ಯಾಗ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೇನೆ. ಓಕೆ, ಸೊ ಇದನ್ನ ಇವಾಗ ಇದ್ರ ಒಳಗಡೆ ಪ್ಲೇಸ್ ಮಾಡಿದೀನಿ. ಬಟ್ ನಂಗೆ ಇದು ಸೈಜ್ ಸ್ವಲ್ಪ ಇನ್ಕ್ರೀಸ್ ಆಗ್ಬೇಕು. ಸೊ ಅದಕ್ಕೆ ಏನ್ ಮಾಡ್ತೇನೆ, ಡಬಲ್ ಕ್ಲಿಕ್ ಮಾಡ್ತೇನೆ. ಸೊ ಡಬಲ್ ಕ್ಲಿಕ್ ಮಾಡಿದಾಗ ಈ ರೀತಿ ಐಸೋಲೇಷನ್ ಮೋಡ್ಗೆ ಹೋಗುತ್ತೆ. ಐಸೋಲೇಷನ್ ಮೋಡ್ ಅಂದ್ರೆ ಇಮೇಜ್ ನ ನಾನು ಸೈಜ್ ನ ಎಡಿಟ್ ಮಾಡ್ಬೋದು, ಇಲ್ಲದಿದ್ರೆ ಕ್ರಾಪ್ ಮಾಡ್ಬೋದು. ಸೊ ಇವಾಗ ನಾನು ಏನ್ ಮಾಡ್ತೇನೆ, ಇದು ಸೈಜ್ ನ ಇನ್ಕ್ರೀಸ್ ಮಾಡ್ತೇನೆ. ಈ ರೀತಿ ಕಾರ್ನರ್ ಅಲ್ಲಿ ಡ್ರ್ಯಾಗ್ ಮಾಡ್ಬಿಟ್ಟು ಸೈಜ್ ನ ಇನ್ಕ್ರೀಸ್ ಮಾಡ್ತೇನೆ. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ದಿದ್ರೆ ಇಲ್ಲಿ ಸ್ಮಾರ್ಟ್ ಕ್ರಾಪ್ ಅಂತ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ನಿಮ್ಗೆ ಏನು ಬೇಕಾದ ಸೈಜ್ ನ ಸೆಟ್ ಮಾಡಿ ಕೊಡುತ್ತೆ. ಇಲ್ದಿದ್ರೆ ನೀವು ಈ ಕಾರ್ನರ್ ಪಾಯಿಂಟ್ಸ್ ಯೂಸ್ ಮಾಡಿ ನೀವು ಸೈಜ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ಸೊ ಇದು ಇವಾಗ ನನ್ಗೆ ಈ ಸೈಜ್ ಓಕೆ. ಆಮೇಲೆ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಕೆಳಗಡೆ ಆಕ್ಚುಲಿ ರೊಟೇಟ್ ಆಪ್ಷನ್ ಇದೆ. ನಿಮ್ಗೆ ಬೇಕಿದ್ರೆ ನೀವು ರೊಟೇಟ್ ಮಾಡ್ಬೋದು. ಸೊ ನಾನು ಈ ಆಪ್ಷನ್ಸ್ ಬಗ್ಗೆ ಮತ್ತೆ ಹೇಳ್ತೇನೆ. ಆಕ್ಚುಲಿ ಎಫೆಕ್ಟ್ಸ್, ಅಡ್ಜಸ್ಟ್, ಇದು ಕ್ರಾಪ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೇನೆ. ಇಲ್ಲಿ ಇವಾಗ ನನಗೆ ಇದು ಓಕೆ ಆಗಿದೆ. ಇಲ್ಲಿ ಡನ್ ಅಂತ ಕೊಡ್ತೇನೆ. ಓಕೆ, ಸೊ ಇದು ಏನೋ ಶೇಪ್ ಇದೆ. ಸಪೋಸ್ ನಿಮ್ಗೆ ಈ ಶೇಪ್ ಇದ್ದು ಕಲರ್ ನ ಚೇಂಜ್ ಮಾಡ್ಬೇಕಂತಿದ್ರೆ ಇಲ್ಲಿ ಕ್ಲಿಕ್ ಮಾಡಿ, ಆ ಶೇಪ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಇವಾಗ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಟೆಕ್ಸ್ಟ್ ಫ್ರೇಮ್ ಸೆಲೆಕ್ಷನ್ ಆಗುತ್ತೆ. ಈ ಇಮೇಜ್ ನ ಸೆಲೆಕ್ಷನ್ ಮಾಡ್ಬೇಕಂತ ಇದನ್ನ ಕ್ಲಿಕ್ ಮಾಡುವಂತದ್ದು. ಸೊ ನನ್ಗೆ ಇವಾಗ ಈ ಶೇಪ್ ನ ಚೇಂಜ್ ಮಾಡ್ಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಸೆಲೆಕ್ಷನ್ ಆಗುತ್ತೆ. ಅದನ್ನ ಸೆಲೆಕ್ಷನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮೇಲೆ ಆಪ್ಷನ್ಸ್ ಗಳು ಬರುತ್ತೆ, ಎಡಿಟ್ ಮಾಡುವಂತದ್ದು. ಇವಾಗ ನನ್ಗೆ ಇದ್ರದ್ದು ಕಲರ್ ಚೇಂಜ್ ಆಗ್ಬೇಕಂತಿದ್ರೆ ಇಲ್ಲಿ ನಾನು ಜಸ್ಟ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಬೇರೆ ಕಲರ್ ಯಾವ್ದು ಬೇಕೋ ಅದನ್ನ ಸೆಲೆಕ್ಷನ್ ಮಾಡ್ಕೋಬಹುದು. ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ, ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬೇರೆ ಕಲರ್ ಆಪ್ಷನ್ಸ್ ಗಳಿದೆ, ಅದನ್ನ ಸೆಲೆಕ್ಷನ್ ಮಾಡ್ಬೋದು. ಸಪೋಸ್ ಎಂಟೈರ್ಲಿ ಬೇರೆ ಕಲರ್ ಬೇಕಂತಿದ್ರೆ ಇಲ್ಲಿ ಕೆಲವು ಆಪ್ಷನ್ಸ್ ಗಳನ್ನ ಅದು ಕೊಟ್ಟಿದೆ, ಇದನ್ನ ಸೆಲೆಕ್ಷನ್ ಮಾಡ್ಕೋಬಹುದು. ಓಕೆ, ಸಪೋಸ್ ನಿಮ್ಗೆ ಕಸ್ಟಮ್ ಆಗಿ ನೀವು ಕಲರ್ ಚೇಂಜ್ ಮಾಡ್ತೀರಂತಾದ್ರೆ ಇಲ್ಲಿ ಆಡ್ ನ್ಯೂ ಕಲರ್ ಹೋಗ್ಬಿಟ್ಟು ಯಾವ ಕಲರ್ ಬೇಕು, ಇದು ಕಲರ್ ಪಿಕ್ಕರ್ ವಿಂಡೋ. ಸೊ ಇಲ್ಲಿ ಯಾವ ಕಲರ್ ಬೇಕೋ ಅದನ್ನ ನೀವು ಸೆಲೆಕ್ಷನ್ ಮಾಡ್ಕೋಬಹುದು. ಸಪೋಸ್ ನಿಮ್ಗೆ ಹೆಕ್ಸಾ ಕೋಡ್ ಗೊತ್ತಿದೆ ಅಂತ ಆದ್ರೆ ಹೆಕ್ಸಾ ಕೋಡ್ ನ ಇಲ್ಲಿ
ಪೇಸ್ಟ್ ಮಾಡಿ ಟೈಪ್ ಮಾಡಿ. ಸೊ ಹೆಕ್ಸಾ ಕೋಡ್ ಅಂದ್ರೆ ಪ್ರತಿ ಕಲರ್ಗೆ ಒಂದು ಪರ್ಟಿಕ್ಯುಲರ್ ಕೋಡ್ ಇರುತ್ತೆ, ಅದು ಆಲ್ಫಾ ಮತ್ತೆ ನ್ಯೂಮರಿಕ್ ಕಾಂಬಿನೇಷನ್ ಅಲ್ಲಿ ಇರುತ್ತೆ. ಸೊ ಇವಾಗ ನಾನು ಏನ್ ಮಾಡ್ತೇನೆ, ನನ್ಗೆ ಇದು ಕಲರ್ ಓಕೆ, ಇದು ಕಲರ್ ನ ಸೆಲೆಕ್ಷನ್ ಮಾಡ್ತೇನೆ, ಆರ್ಎಲ್ಸ್ ಮೇ ಬಿ ಈ ಕಲರ್ ನ ಚೂಸ್ ಮಾಡಬಹುದು. ಇವಾಗ ನಾನು ಈ ಕಲರ್ ಗೆ ಮ್ಯಾಚ್ ಆಗಿ ಇದು ನಮ್ದು ಏನು ಇಮೇಜ್ ಇದೆ ಅದು ಚೇಂಜ್ ಆಗ್ಬೇಕಂತಿದ್ರೆ ಅದನ್ನ ಸೆಲೆಕ್ಷನ್ ಮಾಡ್ತೇನೆ. ಇಲ್ಲಿ ಎಡಿಟ್ ಫೋಟೋ ಅಂತ ಆಪ್ಷನ್ ಇದೆ. ಎಡಿಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ತೇನೆ. ಎಡಿಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಂಗೆ ಫಿಲ್ಟರ್ ಆಪ್ಷನ್ ಇದೆ. ಸೊ ಫಿಲ್ಟರ್ ಆಪ್ಷನ್ ಅಲ್ಲಿ ಇಲ್ಲಿ ಬೇರೆ ಬೇರೆ ಟೈಪ್ ಫಿಲ್ಟರ್ ಎಫೆಕ್ಟ್ಸ್ ಗಳಿದೆ, ಇದನ್ನ ಯೂಸ್ ಮಾಡಬಹುದು. ಓಕೆ, ಸೊ ಈ ಕಲರ್ ಸ್ವಲ್ಪ ಮ್ಯಾಚ್ ಆಗ್ತಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಬೆಟರ್ ಈ ಕಲರ್ ಯೂಸ್ ಮಾಡ್ತೇನೆ. ಸೊ ಇವಾಗ ನನಗೆ ಈ ಶೇಪ್ ಏನಿದೆ ಈ ಕಲರ್ಗೆ ಮ್ಯಾಚ್ ಆಗುವ ಹಾಗೆ ಸೆಲೆಕ್ಷನ್ ಮಾಡ್ಕೊಳ್ಳಿ, ಹೊರಗಡೆ ಕ್ಲಿಕ್ ಮಾಡಿ. ಸೊ ಈ ಶೇಪ್ ಏನಿದೆ ಈ ಕಲರ್ ಮ್ಯಾಚ್ ಆಗ್ಬೇಕು, ಅದಕ್ಕೆ ಇವಾಗ ಪುನಃ ಇಲ್ಲಿ ಈ ಶೇಪ್ ನ ಸೆಲೆಕ್ಷನ್ ಮಾಡ್ಕೊಂಡು ಸೊ ಇಲ್ಲಿ ಕಲರ್ ಆಪ್ಷನ್ ಹೋಗ್ತೇನೆ, ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಹೈಡ್ರಾಪರ್ ಟೂಲ್, ಸೊ ಇಲ್ಲಿ ಕ್ಲಿಕ್ ಮಾಡ್ತೇನೆ. ಸೊ ಇವಾಗ ಈ ಕಲರ್ಗೆ ಮ್ಯಾಚ್ ಆಗುವಾಗೆ ಇದಿದೆ. ಸ್ವಲ್ಪ ಮೇ ಬಿ ಸ್ವಲ್ಪ ಇನ್ನೂ ಸಹ ಡಾರ್ಕ್ ಮಾಡ್ತೇನೆ. ಓಕೆ, ಸೊ ಇವಾಗ ಇದು ಸ್ವಲ್ಪ ಡಾರ್ಕ್ ಇದೆ ಕಂಪೇರ್ ಟು ಇದು ಓಕೆ. ಸೊ ಇಲ್ಲಿ ಇವಾಗ ನಮ್ದು ಇದು ಕಲರ್ ಮ್ಯಾಚ್ ಆಗ್ತಾ ಇದೆ. ಸೊ ಇದು ಇವಾಗ ಫ್ರಂಟ್ ಡಿಸೈನ್. ಸೊ ಅದೇ ರೀತಿ ಇವಾಗ ನಮ್ಗೆ ಬ್ಯಾಕ್ ಡಿಸೈನ್ ಬೇಕಂತಿದ್ರೆ ಇಲ್ಲಿ ಬ್ಯಾಕ್ ಡಿಸೈನ್, ವಿಸಿಟಿಂಗ್ ಕಾರ್ಡ್ ಅಲ್ಲಿ ಯೂಶಲಿ ಫ್ರಂಟ್ ಮತ್ತು ಬ್ಯಾಕ್ ಎರಡು ಡಿಸೈನ್ ಇರುತ್ತೆ. ಸೊ ಇಲ್ಲಿ ಇದು ಫ್ರಂಟ್ ಡಿಸೈನ್, ಇದು ಬ್ಯಾಕ್ ಡಿಸೈನ್. ಹಾಗೆ ನಿಮ್ಗೆ ಬ್ಯಾಕ್ ಡಿಸೈನ್ ಹೇಗ್ ಬೇಕಾದ್ರೂ ಚೇಂಜ್ ಮಾಡಬಹುದು. ಸೊ ಇಲ್ಲಿ ಆರೋ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಹೈಡ್ ಆಗುತ್ತೆ. ಇಲ್ಲಿ ಮೇಲೆ ನಿಮ್ದು ಮೌಸ್ ಅಲ್ಲಿ ರೋಲರ್ ನ ಯೂಸ್ ಮಾಡಿದ್ರೆ ನಿಮ್ಗೆ ಬೇರೆ ಬೇರೆ ಪೇಜಸ್ ನ ಯೂಸ್ ಮಾಡಬಹುದು. ಸೊ ಇವಾಗ ನನಗೆ ಇದು ಒಂದು ಡಿಸೈನ್ ಸಾಕು, ಇದು ಬೇಕಂತಿಲ್ಲ. ಸೊ ಇದನ್ನ ಏನ್ ಮಾಡ್ತೇನೆ, ನಾನು ಇಲ್ಲಿ ಡಿಲೀಟ್ ಮಾಡ್ತೇನೆ. ಸಪೋಸ್ ನಿಮ್ಗೆ ಪೇಜಸ್ ನ ಆಡ್ ಮಾಡ್ತೀರಂತ ಆದ್ರೆ, ಪುನಃ ಬ್ಯಾಕ್ ಡಿಸೈನ್ ಮಾಡ್ತೀರಂತ ಆದ್ರೆ ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬಹುದು. ಇಲ್ದಿದ್ರೆ ಇಲ್ಲಿ ಆಡ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಆಡ್ ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೊಂದು ಬ್ಲಾಂಕ್ ಪೇಜ್ ಆಡ್ ಆಗುತ್ತೆ. ಓಕೆ, ಸೊ ಇಲ್ದಿದ್ರೆ ಇದನ್ನ ಸಪೋಸ್ ಇದೇ ಡಿಸೈನ್ ನ ಡುಪ್ಲಿಕೇಟ್ ಮಾಡ್ತೀರಂತ ಆದ್ರೆ ಇಲ್ಲಿ ಡುಪ್ಲಿಕೇಟ್ ಪೇಜ್, ಸಪೋಸ್ ಆಡ್ ಪೇಜ್ ಅಲ್ಲಿ ಏನಾಗುತ್ತೆ ಒಂದು ಬ್ಲಾಂಕ್ ಪೇಜ್ ಆಡ್ ಆಗುತ್ತೆ. ಅದೇ ನೀವು ಇದು ಡುಪ್ಲಿಕೇಟ್ ಪೇಜ್ ಕೊಟ್ರೆ ಏನಾಗುತ್ತೆ, ಇದು ಹೋಲ್ ಡಿಸೈನ್ ಇದು ಪೇಜ್ ಅಲಾಂಗ್ ವಿತ್ ದ ಕಂಟೆಂಟ್ ಅದು ಡುಪ್ಲಿಕೇಟ್ ಆಗುತ್ತೆ. ಇಲ್ಲಿ ನೋಡಬಹುದು ಎಲ್ಲ ಕಂಟೆಂಟ್ಸ್ ಗಳು ಇವಾಗ ಇನ್ನೊಂದು ಪೇಜ್ ಅಲ್ಲಿ ಬಂದಿದೆ. ಸೊ ಕಂಟೆಂಟ್ಸ್ ಜೊತೆ ನಿಮ್ಗೆ ಡುಪ್ಲಿಕೇಟ್ ಆಗ್ಬೇಕಂತಿದ್ರೆ ಇದು ಡುಪ್ಲಿಕೇಟ್ ಪೇಜ್ ಕೊಡಿ, ಇಲ್ದಿದ್ರೆ ಜಸ್ಟ್ ಆಡ್ ಪೇಜ್ ಕೊಡಿ. ಸೊ ಇಲ್ಲಿ ಇವಾಗ ನಾನು ಇದನ್ನ ಡಿಲೀಟ್ ಮಾಡ್ಕೊಳ್ತೇನೆ. ಇವಾಗ ನಮ್ಮ ಹತ್ರ ಇದೊಂದು ಸಿಂಪಲ್ ಡಿಸೈನ್ ಇದೆ. ಮೇ ಬಿ ನಮ್ಗೆ ಪ್ರಿಂಟ್ ಮಾಡ್ಲಿಕ್ಕೆ ಇದನ್ನ ಸೇವ್ ಮಾಡ್ಕೋಬೇಕು. ತುಂಬಾ ಫಾರ್ಮ್ಯಾಟ್ಸ್ ಅಲ್ಲಿ ಅದನ್ನ ಪ್ರಿಂಟ್ ಮಾಡಬಹುದು. ಜಾಸ್ತಿಯಾಗಿ JPG ಅಲ್ಲಿ ಪ್ರಿಂಟ್ ಮಾಡ್ತಾರೆ, PNG ಅಲ್ಲಿ ಪ್ರಿಂಟ್ ಮಾಡಬಹುದು, ಇಲ್ಲದಿದ್ರೆ PDF ಅಲ್ಲಿ ಪ್ರಿಂಟ್ ಮಾಡಬಹುದು. ಇಲ್ಲಿ ಮೇಲೆ ಶೇರ್ ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇವಾಗ ಡೌನ್ಲೋಡ್ ಆಪ್ಷನ್ ಹೋಗಿ. ಓಕೆ, ಸೊ ಡೌನ್ಲೋಡ್ ಆಪ್ಷನ್ ಅಲ್ಲಿ ಯಾವ ಫೈಲ್ ಫಾರ್ಮ್ಯಾಟ್ ಅಲ್ಲಿ ನೀವು ಸೇವ್ ಮಾಡ್ಬೇಕಿದ್ದನ್ನ ಇಲ್ಲಿ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಇವಾಗ ನಾನು ಅದೇ ಹೇಳಿದೆ, ನಾರ್ಮಲ್ ಆಗಿ ಪ್ರಿಂಟ್ ಮಾಡೋದಾದ್ರೆ ಜಾಸ್ತಿಯಾಗಿ JPG, PNG ಮತ್ತೆ PDF ಬರುತ್ತೆ. ಸೊ ಇಲ್ಲಿ ಇವಾಗ ನಮ್ಗೆ ಎಲ್ಲ 3 ಟೈಪ್ ಪ್ರಿಂಟಿಂಗ್ ಫಾರ್ಮ್ಯಾಟ್ಸ್ ಗಳಿದೆ. ಇಲ್ಲಿ ನೀವು ಇನ್ನು ಕೆಳಗಡೆ ಹೋದ್ರೆ ಇದನ್ನ SVG ಬಂದ್ಬಿಟ್ಟು ಇದನ್ನ ಜಾಸ್ತಿಯಾಗಿ ವೆಬ್ಸೈಟ್ಸ್ ಗಳಿಗೆ ಅನಿಮೇಷನ್ಸ್ ಅಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡುವಂತ ಫಾರ್ಮ್ಯಾಟ್ಸ್. ಅಗೇನ್ ಅದನ್ನ ನಾವು ಆ ಫಾರ್ಮ್ಯಾಟ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೇಕಂತಿದ್ರೆ ಪ್ರೋ ವರ್ಷನ್ ಅಲ್ಲಿ ಇರ್ಬೇಕು. ಆಮೇಲೆ ನೀವು ಸಪೋಸ್ ಏನಾದ್ರು ವಿಡಿಯೋ ಕ್ಲಿಪ್ಸ್ ಎಲ್ಲ ಮಾಡಿದ್ರೆ MP4 ಅಲ್ಲಿ ನೀವು ಸೇವ್ ಮಾಡಬೇಕು ವಿಡಿಯೋ ಇದ್ರಲ್ಲಿ. ಹಾಗಾದ್ರೆ ನೀವು MP4 ಫೈಲ್ ಫಾರ್ಮ್ಯಾಟ್ ಆಪ್ಷನ್ ಇದೆ, ಗಿಫ್ ಇದೆ, ಸಣ್ಣ ಏನಾದ್ರು ಅನಿಮೇಷನ್ ಟೈಪ್ ಇದ್ರೆ ಗಿಫ್ ಅಲ್ಲಿ ಸೇವ್ ಮಾಡಬಹುದು. ಇವಾಗ ನಮ್ಗೆ ಇದು ಇಮೇಜ್ ಆಗಿರೋದ್ರಿಂದ ನಮ್ಗೆ JPG, PNG ಆರ್ಎಲ್ಸ್ PDF ಸಾಕಾಗುತ್ತೆ. ಸೊ ಇಲ್ಲಿ ಇವಾಗ ನಾನು ಯಾವ ಫೈಲ್ ಫಾರ್ಮ್ಯಾಟ್ ಬೇಕು ಅದನ್ನ ಮಾಡ್ತೇನೆ. ಸಪೋಸ್ ನೀವು ನಾರ್ಮಲಿ ಜಾಸ್ತಿಯಾಗಿ ಪ್ರಿಫರ್ ಮಾಡುವಂತದ್ದು PDF ಮತ್ತೆ PNG ಪ್ರಿಂಟ್ ಗೆ, ಯಾಕಂದ್ರೆ ಇದು ತುಂಬಾ ಜಾಸ್ತಿ ಡೀಟೇಲ್ಸ್ ಅನ್ನು ಇಟ್ಕೊಂಡಿರುತ್ತೆ ಕಂಪೇರ್ ಟು JPG. ಸೊ JPG ಅಲ್ಲಿ ಸ್ವಲ್ಪ ಏನಾಗುತ್ತೆ, ಕ್ವಾಲಿಟಿ ರಿಡ್ಯೂಸ್ ಆಗುತ್ತೆ ಕಂಪೇರ್ ಟು PNG ಮತ್ತೆ PDF. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ PNG ಸಜೆಸ್ಟೆಡ್ ಅಂತ. ಸೊ ಫೈನ್, ಎನಿವೇಸ್ ನಾನು ನಿಮ್ಗೆ ಯಾವ್ದಾದ್ರು ಒಂದು ಫಾರ್ಮ್ಯಾಟ್ ತೋರಿಸ್ತೇನೆ. ಸೊ ಯಾವ ರೀತಿ ಎಕ್ಸ್ಪೋರ್ಟ್ ಮಾಡುವಂತದ್ದು, ಸೇವ್ ಮಾಡುವಂತದ್ದು, ಉಳಿದಕ್ಕೂ ಸೇಮ್ ಪ್ರೊಸೀಜರ್ ಇರುತ್ತೆ. ಸೊ ನಾನು ಇಲ್ಲಿ ಇವಾಗ ಏನ್ ಮಾಡ್ತೇನೆ, ಇಲ್ಲಿ JPG ಮೇಲೆ ಕ್ಲಿಕ್ ಮಾಡ್ತೇನೆ. JPG ಮೇಲೆ ಕ್ಲಿಕ್ ಮಾಡಿದಾಗ ಇದನ್ನ ಯಾವ ಸೈಜ್ ಅಲ್ಲಿ ಸೇವ್ ಮಾಡ್ಬೇಕು ಇಲ್ಲಿ ಆಪ್ಷನ್ ಬಂದಿದೆ. ಸೊ ನಾನು ಇಲ್ಲಿ ಇವಾಗ JPG ಕೊಟ್ಟು ಇಲ್ಲಿ ಇವಾಗ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಪ್ರೊಸೆಸಿಂಗ್ ಆಗ್ತಾ ಇದೆ. ಸೊ ಇದು ನಿಮ್ಗೆ ಕೇಳುತ್ತೆ ಎಲ್ಲಿ ನೀವು ಸೇವ್ ಮಾಡಬೇಕು ಅಂತ. ಎಕ್ಸ್ಪೋರ್ಟ್ ಅಂತ ಒಂದು ಫೋಲ್ಡರ್ ಅಲ್ಲಿ ಇದನ್ನ ಸೇವ್ ಮಾಡ್ತೇನೆ. ಸೊ ಫ್ರಂಟ್ ವಿಸಿಟಿಂಗ್ ಕಾರ್ಡ್ ಡಿಸೈನ್ ನ
ಇದು ನಾನು ಹೆಸರು ಕೊಟ್ಟೆ. ಸೊ JPG ಫೈಲ್ ಫಾರ್ಮೆಟ್ ಅಲ್ಲಿ ಇದು ಇವಾಗ ಸೇವ್ ಆಗುತ್ತೆ. ಸೊ ಇದು ಇವಾಗ ನೋಡ್ಬೋದು ಸೇವ್ ಆಯ್ತು. ಇಲ್ಲಿ ನೋಡ್ಬೋದು ನಮ್ದು ಡಿಸೈನ್ ಏನಿದೆ ಪ್ರಿಂಟ್ ಗೆ ರೆಡಿ ಆಗಿದೆ. ಬೇರೆ ಫಾರ್ಮ್ಯಾಟ್ ಸೇಮ್ ಮೆಥಡ್. ಸಪೋಸ್ ಇವಾಗ ನಿಮ್ಗೆ ಸೊ ಇಲ್ಲಿ ಇವಾಗ PDF ಅಲ್ಲಿ ಅದು ಸೇವ್ ಆಯ್ತು. ಅಗೇನ್ ಸೇಮ್ ಎಕ್ಸ್ಪೋರ್ಟ್ ಫೋಲ್ಡರ್ ಅಲ್ಲಿ ಅದನ್ನ ಸೇವ್ ಮಾಡ್ತೇನೆ. ಸೊ ಯೋಗ VC ಇದನ್ನ PDF ಅಂತ ಸೇವ್ ಮಾಡ್ತೇನೆ. ಸೊ ಇದು ಇಲ್ಲಿ ಇವಾಗ ಸೇವ್ ಆಯ್ತು. ಸೊ ಇಲ್ಲಿ ನೋಡ್ಬೋದು ಎಕ್ಸ್ಪೋರ್ಟ್ ಅಲ್ಲಿ ಇವಾಗ PDF ಫೈಲ್ ಫಾರ್ಮೆಟ್ ಅಲ್ಲಿ ಅದು ಸೇವ್ ಆಗಿದೆ. JPG ಅಲ್ಲಿ ಯೂಶುವಲಿ ನಿಮ್ಗೆ ಏನಾಗುತ್ತೆ, ಡೈರೆಕ್ಟ್ ಆಗಿ ಇಮೇಜ್ ವಿಸಿಬಲ್ ಆಗುತ್ತೆ. ಸೊ ಇಲ್ಲಿ ಇವಾಗ ನಾನು ವ್ಯೂಗೆ ಎಕ್ಸ್ಟ್ರಾ ಲಾರ್ಜ್ ಕೊಟ್ರೆ JPG ಫೈಲ್ ಫಾರ್ಮ್ಯಾಟ್ PNG ಫೈಲ್ ಫಾರ್ಮ್ಯಾಟ್ ಅಲ್ಲಿ ಸೇವ್ ಆದ್ರೆ ಅದು ಡೈರೆಕ್ಟ್ ಆಗಿ ನಿಮ್ಗೆ ಏನೋ ಡಿಸೈನ್ ನ ವಿಸಿಬಲ್ ತೋರಿಸುತ್ತೆ. ವೆರಾಸ್ PDF ಅಲ್ಲಿ ನೀವು ಅದನ್ನ ಓಪನ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಇವಾಗ ನಾನು ಡಬಲ್ ಕ್ಲಿಕ್ ಮಾಡ್ತೇನೆ. ಸೊ ಡಬಲ್ ಕ್ಲಿಕ್ ಮಾಡಿಬಿಟ್ಟು ಮಾಡಿದ್ಮೇಲೆ ಅದೇನಾಗುತ್ತೆ, ಈ ರೀತಿ PDF ಫಾರ್ಮ್ಯಾಟ್ ಅಲ್ಲಿ Adobe PDF ಫಾರ್ಮ್ಯಾಟ್ ಅಲ್ಲಿ ಈ ರೀತಿ ಓಪನ್ ಆಗುತ್ತೆ. ಸೊ ಇದನ್ನ ನೀವು ಪ್ರಿಂಟಿಗೆ ಕಳಿಸಬಹುದು. ಸೊ ಕಂಪೇರ್ ಟು JPG, PDF ಆಕ್ಚುಲಿ ತುಂಬಾ ಪ್ರಿಂಟರ್ಸ್ ಗಳು ಪ್ರಿಫರ್ ಮಾಡುವಂತದ್ದು. ಯಾಕಂದ್ರೆ ಅದರಲ್ಲಿ ಜಾಸ್ತಿ ಡೀಟೇಲ್ಸ್ ಗಳು ಇರುತ್ತೆ, ಕ್ಲಾರಿಟಿ ರೆಸೊಲ್ಯೂಷನ್ ಜಾಸ್ತಿ ಇರುತ್ತೆ. ಸೊ ಹೋಪ್ಫುಲಿ ನಿಮ್ಗೆ ಈ ಒಂದು ಕ್ಲಾಸ್ ಅಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ. ಯಾವ ರೀತಿ ಟೆಂಪ್ಲೇಟ್ ನ ಚೂಸ್ ಮಾಡುವಂತದ್ದು, ಟೆಕ್ಸ್ಟ್ ನ ಎಡಿಟ್ ಮಾಡುವಂತದ್ದು, ಇಮೇಜ್ ನ ಯಾವ ರೀತಿ ಚೇಂಜ್ ಮಾಡುವಂತದ್ದು, ಮತ್ತೆ ಐಕಾನ್ಸ್ ಗಳನ್ನ ಯೂಸ್ ಮಾಡುವಂತದ್ದು, ಎಲಿಮೆಂಟ್ಸ್. ಸೊ ಮೇನ್ ಆಗಿ ಇಲ್ಲಿ ಎಲಿಮೆಂಟ್ಸ್ ನ ಯಾವ ರೀತಿ ಯೂಸ್ ಮಾಡುವಂತದ್ದು, ಈ ಎಲ್ಲ ಆಪ್ಷನ್ಸ್ ಗಳು ನಾವು ಈ ವಿಡಿಯೋದಲ್ಲಿ ಕಲ್ತಿದ್ದೇವೆ. ಅದೇ ರೀತಿ ಫೈನಲ್ ಆಗಿ ನಾವು ಅದನ್ನ ಎಕ್ಸ್ಪೋರ್ಟ್ ಮಾಡುವಂತದ್ದು ನೋಡಿದ್ದೇವೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇನ್ನೂ ಯಾವ್ದಾದ್ರು ಸೋಷಿಯಲ್ ಮೀಡಿಯಾ ಡಿಸೈನ್ಸ್ ಎಕ್ಸಾಂಪಲ್ ತಗೊಂಡು ಡಿಸೈನ್ಸ್ ಮಾಡೋಣ. ಸೊ ಅದರಲ್ಲಿ ನಿಮ್ಗೂ ಇನ್ನೂ ಜಾಸ್ತಿ ಕೆಲವು ಆಪ್ಷನ್ಸ್ ಗಳು, ಎಡಿಟಿಂಗ್ ಆಪ್ಷನ್ಸ್ ಗಳು, ಟೂಲ್ಸ್ ಗಳ ಬಗ್ಗೆ ಗೊತ್ತಾಗತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಕ್ಲಾಸ್ ಯಾವ ರೀತಿ ಆಯ್ತು ಅಂತ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಇನ್ನೂ ಯಾವ್ದ್ರ ಬಗ್ಗೆ, ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದನ್ನು ಸಹ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಸಪೋಸ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. See you in the next video. Take care. Bye. ನೀವೊಬ್ಬ ಸ್ಟೂಡೆಂಟ್, ಹೋಮ್ ಮೇಕರ್, ಆಲ್ರೆಡಿ ಜಾಬಲ್ಲಿದ್ದೀರಾ, ಬಟ್ ಎಕ್ಸ್ಟ್ರಾ ಇನ್ಕಮ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ, ಕ್ರಿಯೇಟಿವ್ ಇಂಡಸ್ಟ್ರಿಗೆ ಬರಬೇಕಂತಿದ್ದೀರಾ, ಹಾಗಾದರೆ ಹಿಂದೆ ಅಡೋಬ್ ಫೋಟೋಶಾಪ್ ಅನ್ನು ಕಲಿರಿ ಜಸ್ಟ್ 998 ರೂಪೀಸಲ್ಲಿ.